ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೀಗ 23ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಪರಿಣಾಮ ದೇಶದ ಎಲ್ಲಾ ಕಡೆನಲ್ಲೂ ಕೂಡ ಪಸರಿಸಿತ್ತು. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗಿದ್ವು. ಇದೀಗ ಸಂಕಷ್ಟದಲ್ಲಿರುವಂತಹ ಹೋಟೆಲ್ ಮಾಲೀಕರಿಗೆ ನಿರಾಳತೆ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ರು ಇಷ್ಟು ದಿನ, ಇದೀಗ ನಿರಾಳತೆಯೆಡೆಗೆ ಮುಖ ಮಾಡ್ತಾ ಇದ್ದಾರೆ. ನಾಳೆಯಿಂದ ಮತ್ತಷ್ಟು ಸಿಲಿಂಡರ್ಗಳ ಪೂರೈಕೆ ಆಗತ್ತೆ. ಮತ್ತಷ್ಟು LPG ಗ್ಯಾಸ್ ಸಿಲಿಂಡರ್ ವಿತರಣೆ ಹೆಚ್ಚಳ ಆಗ್ತಾ ಇದೆ. ಹೋಟೆಲ್ಗಳಿಗೆ ನಾಳೆಯಿಂದ ಇನ್ನಷ್ಟು LPGಗಳು ಸಿಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹಂಚಿಕೆ 50% ಏರಿಕೆಯನ್ನು ಮಾಡಲಾಗಿದೆ. ವಾಣಿಜ್ಯ LPG ಹಂಚಿಕೆ 30ರಿಂದ 50% ಹೆಚ್ಚಳ ಆಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟನ್ನ ಕೊಂಚ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಹೋಟೆಲ್ಗಳ LPG ಪೂರೈಕೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ. LPG ಸಿಲಿಂಡರ್ ಬದಲಿಗೆ PNG ಬಳಕೆಗೆ ಕೇಂದ್ರ ಉತ್ತೇಜನವನ್ನ ಕೊಡ್ತಾ ಇದೆ. ಸಂಕಷ್ಟದಲ್ಲಿದ್ದಂತಹ ಹೋಟೆಲ್ ಮಾಲೀಕರಿಗೆ ಎಲ್ಲೋ ಒಂದ್ ಕಡೆ ನಿರಾಳತೆ ಕೂಡ ಸಿಗ್ತಾ ಇರುವಂತದ್ದು. ನಾಳೆಯಿಂದ ಮತ್ತಷ್ಟು ಸಿಲಿಂಡರ್ಗಳ ಪೂರೈಕೆ ಆಗತ್ತೆ. ಮತ್ತಷ್ಟು LPG ಗ್ಯಾಸ್ ಸಿಲಿಂಡರ್ಗಳ ವಿತರಣೆ ಹೆಚ್ಚಳ ಆಗುತ್ತೆ. ನಾಳೆಯಿಂದ ಹೋಟೆಲ್ಗಳಿಗೆ ನಾಳೆಯಿಂದ ಇನ್ನಷ್ಟು LPG ಸಿಲಿಂಡರ್ಗಳು ಸಿಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹಂಚಿಕೆಯನ್ನ 50%ಕ್ಕೆ ಏರಿಕೆ ಮಾಡಿರುವಂತದ್ದು. 30%ರಿಂದ 50%ಗೆ ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಕೊಂಚ ನಿರಾಳತೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹೋಟೆಲ್ ಮಾಲೀಕರಿಗೆ. ಈಗ ಆಲ್ರೆಡಿ ಸಂಕಷ್ಟದಿಂದ ಬೇಸತ್ತಿ ಹೋಗಿದ್ರು. ಹಲವು ಕಡೆಯಲ್ಲಿ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಕಷ್ಟ ಪಡ್ತಾ ಇದ್ರು. ಎಷ್ಟೋ ಹೋಟೆಲ್ಗಳು ಸೌದೆ ಮೊನೆ ಕೂಡ ಹೋದ್ರು. ಆದ್ರೆ ಇದೀಗ ಇದೆಲ್ಲವನ್ನ ಹೋಗ್ಲಾಡ್ಸೋದಕ್ಕೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. 30% ಅಷ್ಟೇ ಕೊಡ್ತಾ ಇದ್ರು. ಇದೀಗ LPG ಹಂಚಿಕೆಯನ್ನ ಇದೀಗ 50%ಗೆ ಏರಿಕೆಯನ್ನು ಕೂಡ ಮಾಡಿದೆ. ಜೊತೆಯಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಸೋಸಿಯೇಷನ್ ಇಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ರು. ಯಾಕಂತ ಅಂದ್ರೆ ಇತ್ತೀಚೆಗೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಕೊರತೆ ಉಂಟಾಗ್ತಾ ಇತ್ತು. ಅದರಲ್ಲೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಸುಮಾರು 1 ಕೋಟಿಗೂ ಹೆಚ್ಚು ಲಾಸ್ ಆಗಿದ್ದಂಥದ್ದು. ಹಲವು ಹೋಟೆಲ್ಗಳು ಕ್ಲೋಸ್ ಆಗಿದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕದಲ್ಲಿದ್ದಾರೆ. ರವಿಚಂದ್ರ, ಸಂಕಷ್ಟದಲ್ಲಿ ಹೋಟೆಲ್ ಮಾಲೀಕರಿದ್ರು. ಆದ್ರೆ ಇದೀಗ ಎಲ್ಲೋ ಒಂದ್ ಕಡೆ ಕೊಂಚ ನಿರಾಳತೆ ಕೂಡ ಸಿಗ್ತಾ ಇದೆ. ಕೇಂದ್ರ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸಂಕಷ್ಟದಲ್ಲಿದ್ದಂತಹ ಹೋಟೆಲ್ ಮಾಲೀಕರಿಗೆ ಕೊಂಚ ನಿರಾಳತೆಯನ್ನು ದೊರಕಿದೆ ಅಂತಾನೆ ಹೇಳ್ಬೋದು. ವಾಣಿಜ್ಯ LPG ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಬಳಸಿದ್ದ ಹೋಟೆಲ್ ಕ್ಷೇತ್ರದ ಕೇಂದ್ರ ಸರ್ಕಾರ ಮಹತ್ವ ನಿರ್ಧಾರವನ್ನು ಕೈಗೊಂಡಿದೆ. ಅಷ್ಟಲ್ಲದೆ ನಾಳೆಯಿಂದಲೇ ವಾಣಿಜ್ಯ LPG ಸಿಲಿಂಡರ್ಗಳ ಹಂಚಿಕೆಯನ್ನು 30ರಿಂದ 50%ಕ್ಕೂ ಹೆಚ್ಚು ಮಟ್ಟ. ಇದರಿಂದಾಗಿ ಹೋಟೆಲ್ಗಳಿಗೆ ಇನ್ನಷ್ಟು ಗ್ಯಾಸ್ ಲಭ್ಯ ಆಗುವ ಸಾಧ್ಯತೆ ಇದೆ ಸುಕನ್ಯಾ. ಇದಕ್ಕೂ ಜೊತೆಗೆ LPG ಬಳಕೆ ಕಡಿಮೆ ಮಾಡಿ ಪೈಪಂಡ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ PNG ಸಂಪರ್ಕವಿರುವಂತೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡಿದೆ. ಅಷ್ಟಲ್ಲದೆ ಹೋಟೆಲ್ಗಳ ಮಾಲೀಕರು FNGC ಸಂಪರ್ಕವಾಗಿ ಅರ್ಜಿ ಸಲ್ಲಿಸಬೇಕು ಎಂದು ಕಡ್ಡಾಯವಾಗಿ ಷರತ್ತುಬದ್ಧವಾಗಿ ತಿಳಿಸಲಾಗಿದೆ. ಒಟ್ನಲ್ಲಿ ಗ್ಯಾಸ್ ಬಿಕ್ಕಟ್ಟನ್ನು ನಿಯಂತ್ರಿಸುವಂತ ಕೇಂದ್ರ ಸರ್ಕಾರ ಈ ಕ್ರಮ ಮಹತ್ವದಾಗಿ ಎಂಬ ವಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸುಕನ್ಯಾ. ಧನ್ಯವಾದಗಳು ರವಿಚಂದ್ರ ಚೌಡಕೇರ ಹೆಚ್ಚಿನ ಮಾಹಿತಿಗಾಗಿ. ಒಂದ್ ಕಡೆನಲ್ಲಿ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ರು. ಸೌದೆ ಒಲೆ ಮೊರೆ ಹೋಗಿದ್ರು. ಹಲವು ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು ಸಂಪೂರ್ಣವಾಗಿ. ಸರಿಸುಮಾರು 1 ಕೋಟಿಯಷ್ಟು ನಷ್ಟ ಕೂಡ ಆಗಿತ್ತು. ಅದರಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳತೀರದಾಗಿತ್ತು. ಯಾಕಂತ ಅಂದ್ರೆ ಎಲ್ಲಾ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಸಿಗದಲೇ ಬಂದ್ ಆಗಿತ್ತು. ಜನಸಾಮಾನ್ಯರಿಗೂ ಕೂಡ ಕಷ್ಟ ಆಗ್ತಾ ಇತ್ತು. ಇದರಿಂದ ಹೋಟೆಲ್ ಮಾಲೀಕರಿಗೂ ಕಷ್ಟ ಆಗ್ತಾ ಇತ್ತು. ಒಂದ್ ಕಡೆನಲ್ಲಿ ಗ್ರಾಹಕರನ್ನ ಹಿಡಿದಿಟ್ಕೊಳ್ಬೇಕಾಗಿತ್ತು. ಇನ್ನೊಂದ್ ಕಡೆನಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ಸಂಬಳವನ್ನ ಕೊಡಬೇಕಾಗಿತ್ತು. ಯಾಕಂತ ಅಂದ್ರೆ ಅವ್ರೇನಾದ್ರೂ ಬೈ ಚಾನ್ಸ್ ಬೇರೆ ಕಡೆ ಹೋದ್ರೆ ಮತ್ತೆ ಆ ಹೋಟೆಲ್ಗೆ ವಾಪಸ್ ಬರೋದು ಕೂಡ ಕಷ್ಟ ಆಗ್ತಾ ಇತ್ತು. ಇದೆಲ್ಲದರ ನಡುವೆ ಇದೀಗ ಎಲ್ಲೋ ಒಂದ್ ಕಡೆ ಕಷ್ಟವನ್ನ ಅನುಭವಿಸ್ತಾ ಇದ್ರು. ಸತತವಾಗಿ 23 ದಿನಗಳಿಂದ ಇದೇ ರೀತಿಯಾದಂತಹ ಕಷ್ಟಗಳನ್ನ ಹೋಟೆಲ್ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಇದೀಗ ಅದಕ್ಕೆ ಕೊಂಚ ನಿರಾಳತೆ ಕೂಡ ಸಿಗ್ತಾ ಇರುವಂತದ್ದು. ಎಣ್ಣೆಯಲ್ಲಿ ಕರಿಯುವಂತಹ ಪದಾರ್ಥಗಳನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ರು. ಫೇವ್ರೇಟ್ ತಿಂಡಿಗಳನ್ನ ಇಟ್ಟಿದ್ರು. ಎಲ್ಲವನ್ನ ಕೂಡ ಚೇಂಜ್ ಮಾಡಲಾಗಿತ್ತು. ಇದೀಗ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಈ ಒಂದು ಕ್ರಮದಿಂದ ಹೋಟೆಲ್ ಮಾಲೀಕರಿಗೆ ನಿರಾಳತೆ ಕೂಡ ಸಿಗ್ತಾ ಇದೆ.